ನಮಸ್ತೆ. ರಾಗರಂಗೋಲಿ ಹಸ್ತಕಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ನೀವು ಇಷ್ಟು ದಿನ ನನ್ನನ್ನು ಪ್ರೋತ್ಸಾಹಿಸಿ ಬೆಳೆಸ್ಕೊಂಡು ಬರ್ತಾ ಇದ್ದೀರಾ, ಮುಂದೇನು ಹೀಗೆ ಬೆಳೆಸ್ಕೊಂಡು ಬರ್ತೀರಾ ಅನ್ನೋ ಒಂದು ನಂಬಿಕೆ. ನಾನು ಪ್ರತಿ ವರ್ಷ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನನ್ನ ಕೈನಲ್ಲೇ ಮಾಡಿರೋಂತಹ ಗೊಂಬೆಗಳನ್ನ ನಿಮ್ಮೆಲ್ಲರಿಗೂ ಥೀಮ್ ಮೂಲಕವಾಗಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಈ ವರ್ಷ ನಾನು 2 ಥೀಮ್ನ ಇಟ್ಟೀನಿ. ಒಂದು ಕರ್ನಾಟಕ ದಾಸ ಸಾಹಿತ್ಯ ವೈಭವ ಅಂತ, ಅಂದರೆ ನಮ್ಮ ಸಾಹಿತ್ಯ ಕನ್ನಡ ಭಾಷೆಯಲ್ಲಿ ಹೇಗೆ ಸಾಹಿತ್ಯ ಬೆಳೆದು ಬಂತು ಅಂತ. ಎಷ್ಟೋ ಜನಕ್ಕೆ ಬರೀ ಕನಕದಾಸರು ಮತ್ತು ಪುರಂದರದಾಸರು ಮಾತ್ರ ಗೊತ್ತಿದೆ. ಹಾಗಾಗಿ ಸಾಹಿತ್ಯ ಎಲ್ಲಿಂದ ಶುರುವಾಗಿದೆ, ಎಲ್ಲಿವರೆಗೂ ಬಂದು ನಿಂತಿದೆ ಅಂದರೆ ಅಚಲಾನಂದ ದಾಸರು ಅಂತ ಹೇಳಿಬಿಟ್ಟು ಅಲ್ಲಿಂದ ಶುರುವಾಗ್ಬಿಟ್ಟು ವಿದ್ಯಾಭೂಷಣ ಅವರವರೆಗೂ ನಾನು ತೋರಿಸಿದ್ದೀನಿ. ಇದನ್ನು ನಾನು 2 ಭಾಗವಾಗಿ ಮಾಡಿದ್ದೀನಿ, ಭಾಗ 1 ಭಾಗ 2, ಯಾಕೆಂದರೆ ಕೇಳೋರಿಗೆ ಬೋರ್ ಆಗಬಾರ್ದಲ್ವಾ, ಅದಕ್ಕೆ. ಆಮೇಲೆ ಇನ್ನೊಂದು ಥೀಮ್ ಬಂದ್ಬಿಟ್ಟು ಮಹಾಕುಂಭ ಅಂತ ಹೇಳ್ಬಿಟ್ಟು, ಈ ಜನವರಿಲಿ ಉತ್ತರಾಯಣ ಶುರುವಾಗ್ತಿದ್ದಂಗೆ ನೀವೆಲ್ಲರೂ ಹೋಗಿ ಅಮೃತ ಸ್ನಾನ ಮಾಡ್ಕೊಂಬಂದ್ರಿ. ಹಾಗೆಯೇ ಅಮೃತ ಸ್ನಾನಕ್ಕೆ ಪೌರಾಣಿಕ ಕಥೆ ನಾನು ಇಲ್ಲಿ ತೋರಿಸಲ್ಪಟ್ಟಿದ್ದೀನಿ. ಮುಂದಿನ ವಿಡಿಯೋನಲ್ಲಿ ನೀವು ಇದನ್ನು ನೋಡಬಹುದು. ಮತ್ತು ಇನ್ನೊಂದು ವಿಡಿಯೋ ಬಂದು ನಮ್ಮ ಸಾಂಪ್ರದಾಯಿಕ ಬೊಂಬೆಗಳು. ಆ ಸಾಂಪ್ರದಾಯಿಕ ಬೊಂಬೆಗಳಲ್ಲಿ ಚನ್ನಪಟ್ಟಣದ ಮರದ ಬೊಂಬೆಗಳು ಎಲ್ಲವನ್ನು ನೀವು ನೋಡ್ಬೋದು. ನಿಮ್ಮೆಲ್ಲರಿಗೂ ಈ ಪ್ರತಿಯೊಂದು ವಿಡಿಯೋನು ಬಹಳಷ್ಟು ಸಮಯ ತಗೊಳುತ್ತೆ. ಎಲ್ಲರೂ ಫ್ರೀ ಟೈಮ್ ಮಾಡಿಕೊಂಡು ನಿಧಾನಕ್ಕೆ ನೋಡಿ. ಮತ್ತು ನಿಮ್ಮೆಲ್ಲರಿಗೂ ನಾನೇನು ಹೇಳೋದು ಅಂತ ಅಂದರೆ, ನಾವು ಮಾಡೋ ಒಂದು ಪ್ರತಿಯೊಂದು ಥೀಮ್ನಲ್ಲೂ ಬಹಳಷ್ಟು ಜ್ಞಾನಾರ್ಜನೆ ಇರುತ್ತೆ. ಇದನ್ನು ನಿಮ್ಮ ಮಕ್ಳಿಗೂ ತೋರಿಸಿ ಅವರು ಮುಂದಿನ ಜನ್ರೇಷನ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಲಿ ಅಂತ ನನ್ನ ವಿನಂತಿ. ನಿಮ್ಮೆಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮೆಲ್ಲರೂ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿ ಆನಂದಿಸೋಣ, ಬನ್ನಿ. सिंहासनेश्वरी श्रीललिता अंबिके भुवनेश्वरी श्रीचक्रराज सिंहासनेश्वरी श्रीललिता अंबिके भुवनेश्वरी श्रीचक्रराज सिंहासनेश्वरी श्रीललिता